ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದ್ಯಾ, ನಮ್ಮಕ್ಕ ಬರೋದ್ರೊಳಗೆ ಈ ಕೆಲ್ಸಗಳೆಲ್ಲ ಪೂರ್ತಿ ಆಗ್ಬಿಡ್ಬೇಕು. ಮಾಮ, ನೀನೀಗ ಆಲ್ರೆಡಿ ಹೇಳಿದಿನಲ್ಲ, ನಿಮ್ ಇಂಡಿಯಾದಲ್ಲಿರೋ ಅಕ್ಕ ಸಪ್ತ ಸಮುದ್ರಗಳನ್ನ ದಾಟಿ ಅಮೆರಿಕಾಗ್ ಬರಲ್ಲ, ಬರಕ್ಕೂ ಆಗಲ್ಲ. ಸಂಧ್ಯಾ, ನಿಂತ್ಕೋ. ಸಂಧ್ಯಾ, ನಿನ್ನ ಸಿಕ್ಕಾಕೊಂಡೆ. ಸಂಧ್ಯಾ, ನೀನ್ ತಿನ್ನು. ಅಕ್ಕ ಅಲ್ವಾ, ಮೊದ್ಲು ನೀನೇ ತಿನ್ನು. ಇಬ್ರು ಸೀರೆ ತಿನ್ನೋಡ್ವಾ? ಪುರೋಹಿತರ ಮಗಳು ಅನ್ಸ್ಕೊಂಡ್ಯಮ್ಮ. ನೀನು ಓದ್ನಲ್ಲೇ ಅಲ್ಲಮ್ಮ, ಕೆಲ್ಸದಲ್ಲೂ ಎಲ್ಲರನ್ನು ಗೌರವಿಸೋದ್ರಲ್ಲೂ ಈ ಊರಿಗೆಲ್ಲ ನೀನೇ ನಂಬರ್ 1 ಅಮ್ಮ. ಸಂಧ್ಯಾ, ಅಮ್ಮ ಸಂಧ್ಯಮ್ಮ, ಜಾನಕಮ್ಮದು ಒಳ್ಳೆ ಕೈ, ಅದನ್ನ ಯಾವತ್ತೂ ಬಿಡ್ಬೇಡಮ್ಮ. ಸಂಧ್ಯಾ, ಅಮ್ಮ ಜಾನಕಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದು ನನ್ನ ಸ್ನೇಹಿತೆಗೋಸ್ಕರ ಕಾಯ್ತಿದ್ದೆಪ್ಪ. ಓ ಹಾಗಾ, ಸರಿ. ಅವಳು ಬಂದ್ಮೇಲೆ ಇಬ್ರು ಒಟ್ಟಿಗೆ ಮನೆಗೆ ಬಂದ್ಬಿಡಿ. ಓ ಮೈ ಗಾಡ್, ನನ್ನನ್ನೇನಾದ್ರೂ ನೋಡಿದ್ರೆ ನನ್ ಕಥೆ ಮುಗಿತಿತ್ತು.
ಹೇಗಿದೆಯಾ ಸಂಧ್ಯಾ? ಕಿಶೋರ್ ಅವರು ಚೆನ್ನಾಗಿದ್ದಾರೇನಮ್ಮ? ಇಷ್ಟು ವರ್ಷಗಳಾದ ಮೇಲೆ ಫೋನಲ್ಲಿ ನಿನ್ನ ಧ್ವನಿ ಕೇಳಿದಾಗ ನನಗೆ ಆನಂದಕ್ಕಿಂತ ಭಯನೇ ಜಾಸ್ತಿ ಆಗೋಯ್ತು. ಅಲ್ಲಿ ಹೊಡ್ಕೊಳಕ್ ಶುರು ಮಾಡಿದ್ದೆ ನನ್ನ ಹೃದಯ. ಈಗ್ಲೂ ಹೊಡ್ಕೋತಾನೆ ಇದೆ ಕಣೆ. ನೀನ್ ಸಂತೋಷವಾಗಿದೀಯಾ ಸಂಧ್ಯಾ? ಮಾತಾಡು ಸಂಧ್ಯಾ, ಮಾತಾಡು. ನೋಡಕ್ ಬಿಡು ಅಕ್ಕ. 27 ವರ್ಷ ಆಯ್ತು. ಈ ಅಂದವಾಗಿರೋ ನಿನ್ ಮುಖ ನೋಡಿ, ಸ್ವಚ್ಛವಾದ ನಿನ್ ಮಾತುಗಳನ್ನ ಕೇಳಿ, ಅಷ್ಟಕ್ಕೂ ನೀ ಬಂದಿರೋ ಆನಂದದಲ್ಲಿ ಏನ್ ಮಾತಾಡ್ಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಅಕ್ಕ. ಸ್ವಲ್ಪನೂ ಬದಲಾಗಿಲ್ಲ ನೀನು. ಇವತ್ತಿಗೂ ಬೊಟ್ಟು ಸರಿಯಾಗಿ ಇಟ್ಕೊಳ್ಳಕ್ಕೆ ಬರ್ತಿಲ್ಲ ನಿನಗೆ. ಸಂಧ್ಯಾ, ಇದು ಇಷ್ಟು ಸಣ್ಣ ಆಗೋಗಿದ್ಯಾ? ಊರಲ್ಲಾದ್ರೆ ನೀನ್ ಕಡ್ಡಿ ತರ ಒಣಗೋಗಿದ್ಯಾ ಅಂತ ಹೇಳ್ತಾರೆ ಗೊತ್ತಾ? ಅಕ್ಕ, ಸಣ್ಣ ಆಗೋದಕ್ಕೆ ಇಲ್ಲಿನ ಹೆಂಗಸರು ಡೈಟಿಷಿಯನ್ ನೋಡಿ ದುಡ್ಡು ಖರ್ಚು ಮಾಡ್ತಾರೆ. ನನಗ್ ಫ್ರೀ ಆಗೇ ಬಂದಿದೆ. ಯಾಕೆ ಹೀಗ್ ಚೆನ್ನಾಗಿಲ್ವಾ? ಮಮ್ಮ, ನಿಮ್ಮ ಅಕ್ಕ ಏನೋ ನಿನ್ನ ವಾರಕ್ಕೊಂದ್ಸಲ ನೋಡ್ಕೊಂಡು ಹೋಗ್ತಾಳೆ ಅನ್ನೋ ಹಾಗೆ ಹೇಳ್ತಿದ್ಯಲ್ಲ, ಯಾಕೆ? ಅಯ್ಯೋ ಅಕ್ಕ, ನೀನ್ ಬಂದಿರೋ ಆನಂದಕ್ಕೆ ನನ್ ಮಗಳ ಪರಿಚಯ ಮಾಡ್ಸೋದೇ ಮರ್ತೋದೆ. ಅಕ್ಕ, ಆದ್ಯ ನನ್ ಮಗಳು. ಆದ್ಯ ನನ್ನ ಅಕ್ಕ. ಆದ್ಯ, ಹತ್ರ ಬಾ. ದೊಡ್ಡ ಸಂಧ್ಯಾ ನಾಚಿಕೆ ಪಟ್ಕೊಳ್ತಿದ್ದಾಳೆ ಅನ್ಸುತ್ತೆ. ಅದು ಕೂಡ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತೀನಿ ಅಕ್ಕ. ಆದ್ಯ, ಕಮ್ ವಿಶ್ ಮಾಡು. ಹಾಯ್. ಏ, ಹಾಯ್ ಏನೇ? ಅವರು ನಿನ್ ಸ್ವಂತ ದೊಡ್ಡಮ್ಮ. ಬಂದು ಹಗ್ ಮಾಡ್ಕೋ. ಆದ್ಯ, ಹಗ್ ಮಾಡು. ಸಂಧ್ಯಾ, ಇರ್ಲಿ ಬಿಡು. ಚಿಕ್ಕ ಹುಡುಗಿ ಅಲ್ವಾ, ಬಲವಂತ ಮಾಡೋದು ಬೇಡ. ನಾನು ಆದ್ಯ ಇಬ್ರು
ಚೆನ್ನಾಗಿರು ತಾಯಿ. ತುಂಬಾ ದೊಡ್ಡೋಳಾಗ್ಬಿಟ್ಟಿದೀಯ ನೀನು. ಓ ರಿಯಲಿ? ಇನ್ನು ಚಿಕ್ಕ ಮಗು ತರನೇ ಇರ್ತೀನಿ ಅನ್ಕೊಂಡ್ರಾ? ಅಚ್ಚಿ ನಿನ್ನ ಹೋಲಿಕೆನೆ ಸಂಧ್ಯಾ. ಬಾ ಅಕ್ಕ, ಗಿಡಗಳಿಗೆ ನೀರ್ ಹಾಕೋಣ ಬಾ. ನ್ಯಾನ್ಸಿ, ಟೇಕ್ ದ ಬ್ಯಾಗ್ ಇನ್ಸೈಡ್. ಓಕೆ ಮ್ಯಾಮ್. ಅಕ್ಕ, ನನ್ನನ್ನು ಯಾಕೆ ಕರೆದಿದ್ದಾಳೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇವಳು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ. ಏನೋ ಕಾರಣ ಇದೆ. ಚಿಕ್ಕ ವಯಸ್ಸಿನಿಂದನೂ ಕೂಡ ನಿನಗೆ ಗಿಡಗಳು ಅಂದ್ರೆ ತುಂಬಾನೇ ಪ್ರಾಣ ಅಲ್ವಾ ಸಂಧ್ಯಾ? ಇನ್ನೂ ಬೆಳೆಸ್ತಾನೆ ಇದೆಯಾ? ಇನ್ನು ಎಷ್ಟು ಬೆಳೆಸ್ತೀಯಾ? ಬಹುಶಃ ಇದೇ ಕೊನೆಯದೇನೋ. ಏನಂದೆ? ಎಷ್ಟು ಸಲ ನೋಡ್ಕೊಂಡ್ರು ಹಾಗೆ ಕಾಣಿಸ್ತಿದೆ. ಬಣ್ಣ ಏನಾದ್ರೂ ಬದಲಾಗತ್ತಾ? ಎಲ್ಲ ನನ್ ಭ್ರಮೆ. ಕಪ್ಪು ಕಪ್ಪೆ, ಬಿಳಿ ಬಿಳಿನೇ. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ರಾಜಲಕ್ಷ್ಮಿ. ನಾನು ರಾಜಲಕ್ಷ್ಮಿನೇ. ಯಾರು ಅಂತ ಕೇಳ್ಬೇಕು, ಒಳಗಡೆ ಇರೋ ನಾನೇ ಅಂತ ಹೇಳ್ತೀಯಲ್ಲ. ಯಾರ್ ಮಾವ? ಇಷ್ಟೊಂದು ಅಮಾಯಕಿನೇನೆ ನೀನು. ಸರಿ, ಬಾಗಲ್ ತೆಗಿ. ಅಯ್ಯೋ, ನಾನ್ ತೆಗಿಯಲ್ಲ. ತೆಗಿಯಲ್ವಾ? ಯಾಕೆ? ಸೀರೆ ಉಟ್ಕೊಂಡಿದ್ದೀನಿ. ಲುಂಗಿ ಕಟ್ಕೊಂಡಿರೋ ತರ ಯಾಕೆ ಫೀಲ್ ಆಗ್ತಾ ಇದೆಯಾ? ಹೆಣ್ಮಕ್ಳಿಗೆ ಸೀರೆನೆ ಅಂದ ತಾನೆ. ತೆಗಿ. ಇವಾಗ ಮನೇಲಿ ಎಲ್ರಿಗೂ ಹೇಳ್ಬಿಡ್ತೀಯ ಮಾವ? ಹಾ, ನೀನ್ ಫ್ಯಾಷನ್ ಶೋ ಅಲ್ಲಿ ಕಪ್ ಗೆದ್ದಿದ್ಯಾ ಅಂತ ಹೇಳ್ತೀನಿ. ಸುಮ್ನೆ ಬಾಗಲ್ ತೆಗಿ. ಅಯ್ಯೋ, ಈಗ ಏನ್ ಮಾಡ್ಲಿ? ರಾಜಲಕ್ಷ್ಮಿ, ಬೇಗ ತೆಗಿ. ಒಂದ್ ನಿಮಿಷ. ಎಲ್ಲಿದ್ದಾಳೆ ರಾಜಲಕ್ಷ್ಮಿ? ಬಚ್ಚಿಟ್ಕೊಂಡಿದ್ ಸಾಕು. ಎದ್ದೇಳು, ಎದ್ದೇಳು, ಎದ್ದೇಳು. ಟವಲ್ ಯಾಕೆ ಸುತ್ಕೊಂಡಿದ್ಯಾ? ಓ, ಇನ್ನೂ ಪೂರ್ತಿಯಾಗಿ ಉಟ್ಕೊಂಡಿಲ್ವಾ? ಬ್ಲೌಸ್ ಹಾಕೊಂಡಿದ್ದೀನಿ ಮಾವ, ಆದ್ರೆ ಮ್ಯಾಚ್ ಆಗ್ತಿಲ್ಲ. ಕನ್ನಡಿಲ್ ನೋಡ್ಕೊಂಡೆ, ಒಂಚೂರು ಚೆನ್ನಾಗಿಲ್ಲ. ಅಯ್ಯೋ ನಿನ್ನ, ಈ ಮ್ಯಾಚಿಂಗೋಸ್ಕರನಾ ನೀನು ಬಾಗ್ಲು ಕಿಟಕಿನೆಲ್ಲ ಹಾಕೊಂಡಿದ್ದು? ಹೆದರ್ಸ್ಬಿಟ್ಟಿಯಲ್ಲ ರಾಜಲಕ್ಷ್ಮಿ. ನಿಮ್ಮಮ್ಮ ಫಾರಿನ್ಗೆ ಹೋಗಿರೋ ಬೇಜಾರಲ್ಲಿ
ಏನ್ ಮಾಡ್ಕೊಂಡ್ ಬಿಡ್ತೀವ ಅಂತ ಭಯ ಪಟ್ಕೊಂಡು ಓಡ್ ಬಂದೆ. ಬರೋ ವಾರ ಕಾಲೇಜಲ್ಲಿ ಫೇರ್ವೆಲ್ ಪಾರ್ಟಿ ಇದೆ ಅಂತ ಹೇಳಿದ್ದೆ ಅಲ್ವಾ? ಬ್ಲ್ಯಾಕ್ ಸಾರಿ ಉಟ್ಕೊಳ್ಳೋಣ ಅಂತ ಅನ್ಕೊಂಡೆ. ಬ್ಲೌಸ್ ಒಂದ್ ಮ್ಯಾಚ್ ಆದ್ರೆ ಎಲ್ಲ ಸೆಟ್ ಆದ ಹಾಗೇನೆ. ಓ, ಈ ವಿಷಯಕ್ಕ ಮುಖನ್ ಹೀಗಿಟ್ಕೊಂಡಿರೋದು. ನಡಿ ತಗೊಂಡ್ ಬರೋಣ ಬಾ. ಬೇಡ ಬೇಡ ಮಾವ. ಯಾಕೆ? ಹೆಣ್ಮಕ್ಳು ಬಟ್ಟೆ ತರೋದಕ್ಕೆ ಗಂಡಸ್ರನ್ನ ಕರ್ಕೊಂಡ್ ಹೇಗ್ ಹೋಗೋದ್ ಮಾವ? ಗಾಡಿ ಹತ್ಕೊಂಡ್ ಹೋಗ್ತಾರೆ. ನಾನ್ ಬರಲ್ಲಪ್ಪ, ಅಮ್ಮ ಬಂದ್ಮೇಲೆ ಹೋಗ್ತೀನಿ. ನಿನ್ನಿಷ್ಟ ಅದು. ಆಮೇಲೆ ಸಂಜೆ ಕನ್ನಡಿಲ್ ನೋಡ್ಕೊಂಡು ಅಳು ಮುಖ ಇಟ್ಕೋಬೇಡ. ಅಕ್ಕ, ಈ ಗೆಜ್ಜೆಗಳಿಗೋಸ್ಕರ ನಾನ್ ನಿನ್ನ ಹತ್ರ ತುಂಬಾ ಜಗಳ ಮಾಡಿದ್ದೆ ಅಲ್ವಾ? ಅಯ್ಯೋ ಅಕ್ಕ, ಇದು ನನ್ 10th ಕ್ಲಾಸಿಂದು. ಈ ರಿಬ್ಬನ್ಸ್ ನನ್ 5th ಕ್ಲಾಸ್ದು ಅಕ್ಕ. ಇದನ್ ಕೂಡ ನೀನ್ ಇಟ್ಕೊಂಡಿದ್ಯಾ? ಬಳೆಗಳು, ಈ ಬಳೆಗಳು ಯಾವಾಗಿಂದು? ನಮ್ಮ ಮದ್ವೆ ಸಮಯದಲ್ಲಿ ನಿನಗೆ ಕೊಡೋಣ ಅಂತ ತಗೋ. ಯಾಕೆ ನಿನ್ ಕಣ್ಣು ಹೊಳಿತಿದ್ಯಲ್ಲ, ಪವರ್ ಸೇವ್ ಮಾಡೋಣ ಅಂತ. ಆದ್ಯಾ, ಜಾಣೆ ಜಾಣೆ. ಅವರು ಇವರು ಅಂತ ನೋಡಲ್ಲ ಅಕ್ಕ, ಬಾಯಿಗೆ ಬಂದಿದ್ದನ್ ಮಾತಾಡ್ತಾಳೆ. ಮನಸ್ಸಿನಲ್ಲಿ ಏನು ಇಟ್ಕೊಳ್ದೆ ಇರೋರೆ ತುಂಬಾ ಒಳ್ಳೆಯವರು. ಅದೇನು ಅಮ್ಮನೆ ಕೊಟ್ರೆ ಸಾಕು, ನನಗೇನ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಯಾಕೆ ಹಾಗಂತ್ಯಾ? ನಿನ್ನ ಹೋಲಿಕೆನೆ ಇವಳಿಗೂ ಬಂದ್ಬಿಟ್ಟಿದೆ ಸಂಧ್ಯಾ. ಚಿಕ್ಕ ವಯಸ್ಸಲ್ಲಂತೂ ನೀನ್ ಇನ್ನೂ ಚೇಷ್ಟೆ ಮಾಡ್ತಿದ್ದೆ, ನೆನಪಿದ್ಯಾ? ಹೇಳಿದೀನಿ ಗೊತ್ತಾ? ನಾನ್ ಮರ್ತ್ ಹೋಗ್ತೀನಿ. ನೀನ್ ಹೀಗೆ ಇರ್ತೀಯ ಅಂತ ನಂಗೆ ಗೊತ್ತು. ಅಕ್ಕ, ನಿನಗೆ ಮಗನ? ಮಗಳು ರಾಜಲಕ್ಷ್ಮಿ. ರಾಜಲಕ್ಷ್ಮಿ.